ಒಂದು ಕೋಮುವಾದಿ ಶಕ್ತಿಯನ್ನು ಇಟ್ಕೊಂಡು, ಹಿಂದುತ್ವ ಅಂತ ಇಟ್ಕೊಂಡು, ಮುಸಲ್ಮಾನರನ್ನ ಇಟ್ಕೊಂಡು ಈ ರಾಷ್ಟ್ರ ಮತ್ತು ಈ ರಾಜ್ಯದಲ್ಲಿ ಕೋಮುವಾದಿ ಶಕ್ತಿಗಳನ್ನು ಉಂಟಾಗೋದ್ರ ಮೂಲಕ ಈ BJP ಮತ್ತು ಕೇಂದ್ರ ಸರ್ಕಾರ ಕೋಮುವಾದಿ ಬಣ್ಣ ಬಳಿಯೋದ್ರ ಮೂಲಕ ಕಮ್ಯುನಲ್ ಆ್ಯಕ್ಟಿವಿಟೀಸನ್ನು ತರಲಿಕ್ಕೆ ಈ ಒಂದು ಪ್ರತಿಭಟನೆಗಳನ್ನು ಬಳಸ್ಕೊಳ್ಳೋಂಥದ್ದನ್ನು ಮಾಡಿದ್ರು. ಆದರೆ ಈಗ ನಡೆದಂಥ ಪ್ರತಿಭಟನೆಯಲ್ಲಿ ಅವರು ಅದರಲ್ಲಿ ಸಫಲರಾಗೋಕ್ಕಾಗಿಲ್ಲ. ಇವರಿಗೆ ಜನರು ಮತ್ತು ಪೋಷಕರು ಮತ್ತು ವಿದ್ಯಾರ್ಥಿ ಸಮೂಹ ಮತ್ತು ರಾಷ್ಟ್ರದ ಪ್ರಜ್ಞಾವಂತ ಜನರು ಇವರಿಗೆ ನೋಡ್ಕೊಳ್ಳೋಂಥ ಹೊಡೆತವನ್ನು ಕೊಟ್ಟಿದ್ದಾರೆ. ಇನ್ನಾದರೂ ನಾನು ಕೇಂದ್ರ ಸರ್ಕಾರದ ನಿಮಗೆ ಒಂದು ಒಳ್ಳೆಯ ಅವಕಾಶವನ್ನು ನಾವು ಒಂದು ಒಳ್ಳೆ ಆಡಳಿತ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಆ ಒಂದು ಒಳ್ಳೆ ಆಡಳಿತ ಮಾಡೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು. ಇಲ್ಲಿವರೆಗೆ ಮಾಡ್ಕೊಂಡು ಬಂದಂಥ ಕೋಮುವಾದಿತನ ಮತ್ತು ಎಲ್ಲಕ್ಕೂ ಜಾತಿ ಬಣ್ಣ ಹಚ್ಚೋದು ಮತ್ತು ಧರ್ಮದ ಬಣ್ಣ ಹಚ್ಚೋದು ಇದನ್ನು ಕೈ ಬಿಡಬೇಕು. ಮೊನ್ನೆ CT ರವಿ ಒಬ್ಬ ಅಯೋಗ್ಯ ಮಾತಾಡ್ತಾನೆ, ಅಲ್ಲಿ ಜಂಜಿ ಹೋರಾಟಗಳು ನಡೀತಾ ಇದ್ದರೆ ಅದಕ್ಕೆ ಒಂದು ಬಣ್ಣ ಕಟ್ಟೋದು. ಎಲ್ಲ ಸಮೂಹದಲ್ಲೂ, ಎಲ್ಲ ಕಮ್ಯುನಿಟಿ, ಎಲ್ಲ ಧರ್ಮದಲ್ಲೂ ವಿದ್ಯಾವಂತರು, ಪ್ರಗತಿಪರರು, ಚಿಂತಕರಿದ್ದಾರೆ. ಆದರೆ ಒಂದು ಸಮುದಾಯನ ಗುರಿಯಾಗಿ ಇಟ್ಕೊಂಡು CT ರವಿ ಅನ್ನೋ ಒಬ್ಬ ಅಯೋಗ್ಯ ಹೇಳ್ತಾ ಇರೋದೇನು ಅಂತಂದರೆ, ಒಬ್ಬ ಮುಲ್ಲಾಗೆ ಎದೆ ಸಿಡಿದ್ರೆ 3 ಅಕ್ಷರ ಇಲ್ಲ, ಜಂಜಿ ಹೋರಾಟಕ್ಕೂ ನಿನಗೂ ಮತ್ತು ವಿದ್ಯಾರ್ಥಿ ಹೋರಾಟಗಳ ಸಂಬಂಧ ಅಂತ ಹೇಳ್ತಾನೆ. ಅವನು ಯಾವ ಮಟ್ಟ ಜ್ಞಾನಿ ಅನ್ನೋದಕ್ಕೆ ಅವನು ಒಂದಷ್ಟು ಕಡೆ ನಗೆ ಪಡ್ಲಿಕ್ಕೆ ಈಡಾಗೋವಂಥ ಕೆಲಸಗಳನ್ನು ಮಾಡ್ಕೊಂಡಿದ್ದಾನೆ. ಅವನು ಹಿಂದಿ ಬರಲ್ಲ, ಅವನು ಹಿಂದಿ ಮಾತಾಡೋಕೆ ಹೋಗ್ಬಿಟ್ಟು ಪತ್ರಕರ್ತರ ಮುಂದೆ ಮತ್ತು ಜನಸಾಮಾನ್ಯರ ಮುಂದೆ ಅವಮಾನಕ್ಕೀಡಾಗಿದ್ದಾನೆ. ಇಂಗ್ಲೀಷ್ ಬರಲ್ಲ ಅವನಿಗೆ, ಇಂಗ್ಲೀಷ್ ಮಾತಾಡ್ತೀನಿ ಅಂತ ಹೋಗೋದು, ತನಗೆ ತಲೆಗೆ ಬಂದಾಗೆ ಹುಚ್ಚುತನದ ಹೇಳಿಕೆಗಳನ್ನು ಮಾಡೋದ್ರ ಮೂಲಕ ಕೋಮುವಾದಿ ಬಣ್ಣವನ್ನು ಬಿಚ್ತಾ ಇದ್ದಾನೆ. ಯಾರೋ CT ರವಿ ನಿಮಗೂ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೋಮುವಾದಿ ಬಣ್ಣವನ್ನು ಬಿಡ್ರಿ, ಸಂವಿಧಾನಿಕ ಬದ್ಧವಾಗಿ ಆಡಳಿತ ಮಾಡೋದನ್ನು ಕಲ್ತ್ಕೊಳ್ರಿ. ಈ ದೇಶದ ಸಂವಿಧಾನವನ್ನು ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಒಪ್ಕೊಂಡಿದೆ. ಭಾರತದ ಸಂವಿಧಾನ ಲಿಖಿತ ದೊಡ್ಡ ಸಂವಿಧಾನ ಅಂತ ಹೇಳೋದ್ರ ಮೂಲಕ ಇಡೀ ಭಾರತ ದೇಶದ ಎಲ್ಲ ವಿದೇಶದ ಎಲ್ಲ ರಾಷ್ಟ್ರಗಳೂ ಬಾಬಾ ಸಾಹೇಬ್ ಸಂವಿಧಾನವನ್ನು ಒಪ್ಕೊಂಡಿದೆ. ಆ ಸಂವಿಧಾನ ಸಂಪೂರ್ಣವಾಗಿ ಜಾರಿಯಾಗುವಂಥ ಕೆಲಸನ ನೀವು ಮಾಡದೆ ಕೋಮುವಾದಿ ಬಣ್ಣನ ಬಳಿಯೋದನ್ನು ಬಿಡಬೇಕು. ಈ ರೀತಿ ನಿಮಗೆ ಎಚ್ಚರಿಕೆ ಕೊಡ್ತೀವಿ. ಹಾಗಾಗಿ ಈ ಒಂದು ಹೋರಾಟನ ಬಿಡಲಿಕ್ಕೆ ನಿನ್ನೆ ವಿದ್ಯಾರ್ಥಿಗಳು ಸಿಕ್ತಂಥ ಒಂದು ಮೊದಲನೇ ಹಂತದ ಜಯ ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೆ ಇನ್ನೂ 2 ಬೇಡಿಕೆಗಳಿದೆ. ಆ 2 ಡಿಮ್ಯಾಂಡ್ಸ್ಗಳನ್ನು ಫುಲ್ಫಿಲ್ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ನಮ್ಮ ಎಲ್ಲ ಸಂಘಟಕರನ್ನ ಸೇರಿಸಿ ಹೋರಾಟವನ್ನು, ಅವರ ಮೇಲಿನ ಕೇಸ್ಗಳನ್ನು, ವಿದ್ಯಾರ್ಥಿಗಳ ಮೇಲಿರೋ ಕೇಸ್ಗಳನ್ನು ಕೈ ಬಿಡಬೇಕು. ಮತ್ತು ಅವರಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಏನು ಮಾತು ಕೊಟ್ಟಿದ್ದಾರೆ ಅದನ್ನು ನಡೆಸಬೇಕು. ನಡೆಸಿಲ್ಲ ಅಂದರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಸಂಘಟನೆಗಳನ್ನು ಮಾತಾಡಿಸಿ ಇಲ್ಲಿಂದಲೇ ಹೋರಾಟ ರೂಪಿಸಿ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ನಾವು ಮಾಡ್ತೀವಿ ಅಂತ ಹೇಳ್ತಾ, ಈಗಾಗಲೇ ನಮ್ಮೆಲ್ಲ ಪ್ರಗತಿಪರ ಮುಖಂಡಗಳು ಮಾತಾಡಿರೋ ರೀತಿಯಲ್ಲಿ ಇಲ್ಲಿಗೆ ಪ್ರತಿಭಟನೆಯನ್ನು ಕೈ ಬಿಟ್ಟಿದ್ದೀವಿ. ಇನ್ನು 2 ಡಿಮ್ಯಾಂಡ್ಸ್ಗಳನ್ನು ಅವರು ಫುಲ್ಫಿಲ್ ಮಾಡಲಿಲ್ಲ, ಅದಕ್ಕೆ ನ್ಯಾಯ ದೊರಕಿಸಲಿಲ್ಲ ಅಂತಂದರೆ ನಮ್ಮ ಹೋರಾಟ ಚಾಮರಾಜನಗರ ಜಿಲ್ಲೆಯಿಂದಲೇ ಮಾಡ್ತೀವಿ ಅಂತ